ಮೈಸೂರಿನ ಕ್ಯಾತಮಾರನಹಳ್ಳಿಯಲ್ಲಿರುವಂತಹ ಅರೇಬಿಕ್ ಶಾಲೆಯ ವಿವಾದ ಈಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿರುವಂಥದ್ದು. ಇದೇ ವಿಚಾರ ಈ ಹಿಂದೆ ಕೋರ್ಟಿಗೆ ಹೋಗಿತ್ತು. ಅದಾದ ಮೇಲೆ ಕೋರ್ಟ್ ಜಿಲ್ಲಾಧಿಕಾರಿಗಳ ವಿವೇಚನೆಗೆ ಬಿಟ್ಟಂತಹ ವಿಚಾರ ಅಂತ ಹೇಳಿತ್ತು. ಈಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದಿತ ಜಾಗದಲ್ಲಿ ಅರೇಬಿಕ್ ಶಾಲೆಯನ್ನು ನಡೆಸಲಿಕ್ಕೆ ಮೈಸೂರು ಡಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಟ್ರಸ್ಟ್ಗೆ ಹಾಕಿರುವಂತಹ ಬೀಗವನ್ನು ತೆಗಿಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಶಾಲೆ ನಡೆಸುವುದು ಮೂಲಭೂತ ಹಕ್ಕು ಅಂತ ಹೇಳಿದ್ದಾರೆ. ಶಾಲೆಯನ್ನು ನಡೆಸಲು ಯಾವುದೇ ಪ್ರತಿರೋಧ ತೊಂದರೆಯನ್ನು ಕೊಡಬಾರದು. ಆದೇಶವನ್ನು ಉಲ್ಲಂಘಿಸಿದರೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಿ ಅನ್ನುವಂತಹ ಸೂಚನೆ ಪಾಸ್ ಆಗಿದೆ. ಮೈಸೂರು ನಗರ ಪೊಲೀಸ್ ಆಯುಕ್ತರಿಗೆ ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ ಆದೇಶವನ್ನು ಹೊರಡಿಸಿದ್ದಾರೆ. ಈ ಮೂಲಕ ಅರೇಬಿಕ್ ಶಾಲೆಯನ್ನ ಓಪನ್ ಮಾಡುವುದಕ್ಕೆ ಮೈಸೂರಿನ ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ಕೊಟ್ಟಿರುವಂಥದ್ದು. 2015ರಲ್ಲಿ ಇದೇ ಜಾಗದ ವಿಚಾರಕ್ಕೆ ಹಿಂದೂ ಕಾರ್ಯಕರ್ತ ರಾಜು ಹತ್ಯೆ ಆಗಿತ್ತು. ಅದಾದ ಮೇಲೆ ಈ ಜಾಗದ ವಿಚಾರಕ್ಕೆ ಯಾರೂ ಹೋಗಬಾರ್ದು ಅನ್ನುವಂತಹ ಸೂಚನೆ ಪಾಸ್ ಆಗಿತ್ತು. ಅದಾದ ಮೇಲೆ ಇದು ಕೋರ್ಟ್ನ ಕಟಕಟೆಯಲ್ಲೂ ಕೂಡ ಸುದೀರ್ಘವಾಗಿ ವಾದ ಪ್ರತಿವಾದಗಳಾಗಿತ್ತು. ಅದಾದ ಮೇಲೆ ಹೈಕೋರ್ಟ್ ಹೇಳಿದ್ದು ಮೈಸೂರಿನ ಜಿಲ್ಲಾಧಿಕಾರಿಗಳ ವಿವೇಚನೆಗೆ ಬಿಟ್ಟಂತಹ ವಿಚಾರ ಅಂಥೇಳಿ. ಕಳೆದ ತಿಂಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ಸಮುದಾಯದ ಸದಸ್ಯರನ್ನು ಕರೆದು ಒಂದು ಮಹತ್ವದ ಸಭೆಯನ್ನು ಜಿಲ್ಲಾಧಿಕಾರಿಗಳು ಮಾಡಿದರು. ಏನೇನು ಬೇಡಿಕೆಗಳಿದೆ ಈ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅವರ ಮನವಿಗಳೇನಿದೆ ಎಲ್ಲದರ ಬಗ್ಗೆಯೂ ಕೂಡ ವಿವರಣೆಯನ್ನು ಪಡೆದುಕೊಂಡಿದ್ರು. ಕೊನೆಗೂ ಕೂಡ ಈಗ ಜಿಲ್ಲಾಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಆದೇಶವನ್ನು ಪಾಸ್ ಮಾಡಿದ್ದಾರೆ. ಅರೇಬಿಕ್ ಶಾಲೆಯನ್ನು ಓಪನ್ ಮಾಡಲಿಕ್ಕೆ ಮಹತ್ವದ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ KP ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್, ಈ ಶಾಲೆಯ ಜಾಗದ ವಿಚಾರಕ್ಕೆ ವಿವಾದ 10 ವರ್ಷಗಳ ಹಿಂದಿಂದು ಸಾಕಷ್ಟು ಬೆಳವಣಿಗೆಗಳಾಗಿತ್ತು. ಕೋರ್ಟ್ಗೆ ಹೋಗಿ ಅದಾದಮೇಲೆ ಏನೆಲ್ಲ ಬೆಳವಣಿಗೆಗಳಾಗಿದ್ವಿ ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಈಗ ಜಿಲ್ಲಾಧಿಕಾರಿಗಳ ಮಹತ್ವದ ಆದೇಶ, ಇದಕ್ಕೆ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಒಪ್ಪಿಗೆಯನ್ನು ಸೂಚಿಸುವಂತಹ ಸಾಧ್ಯತೆ ಇದೆಯಾ? ಅವರ ಮುಂದಿನ ಹೋರಾಟ ಹೇಗಿರುತ್ತೆ ಅಂತ ಹೇಳಿ. ಪ್ರೇಮ್, 10 ವರ್ಷಗಳ ಹಿಂದೆ ಕ್ಯಾತಮಾರನಹಳ್ಳಿಯ ಇದೇ ವಿವಾದಿತ ಜಾಗಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಕಾರ್ಯಕರ್ತ ರಾಜು ಅವರ ಹತ್ಯೆಯಾಗಿತ್ತು. ಆ ಸಂದರ್ಭದಲ್ಲೇ ಮೈಸೂರು ಜಿಲ್ಲಾಡಳಿತ ಆ ಒಂದು ವಿವಾದಿತ ಸ್ಥಳಕ್ಕೆ ಬೀಗವನ್ನು ಹಾಕಿತ್ತು. ತದನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥವರು ಕೋರ್ಟಿನ ಮೆಟ್ಟಿಲೇರಿದ್ರು. ಹಾಗಾಗಿ ಅಂತಿಮವಾಗಿ ಕೋರ್ಟ್ ನೀವು ಜಿಲ್ಲಾಧಿಕಾರಿಗಳೇ ಈ ವಿಚಾರದಲ್ಲಿ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕು, ಅದನ್ನು ಓಪನ್ ಮಾಡಿಸ್ಬೇಕೋ ಬೇಡ ಅನ್ನುವಂಥ ವಿಚಾರದಲ್ಲಿ ನೀವು ಆದೇಶವನ್ನು ಮಾಡಬೇಕೆನ್ನುವಂಥ ಸೂಚನೆಯನ್ನು ಕೊಟ್ಟಿತ್ತು. ಈ ನೆಲೆಯಲ್ಲಿ ಹಿಂದೂಪರ ಸಂಘಟನೆಗಳ ಮುಖಂಡರು ಜೊತೆಗೆ ಮುಸ್ಲಿಂ ಸಮುದಾಯದ ಮುಖಂಡರ 2 ಸಭೆಗಳನ್ನು 2 ಸುತ್ತಿನ ಸಭೆಗಳನ್ನು DC ಅವರು ನಡೆಸಿದರು. ಇವತ್ತು ಈಗ ಅಂತಿಮವಾಗಿ ತಮ್ಮ ಆದೇಶವನ್ನು DC ಅವರು ನೀಡಿದ್ದಾರೆ. ಆ ಒಂದು ಆದೇಶದಲ್ಲಿ ಮದರಸ ಅಂದರೆ ನಥಿಂಗ್ ಬಟ್ ಅದು ಅರೇಬಿಕ್ ಶಾಲೆಯನ್ನು ಆ ಒಂದು ಸ್ಥಳದಲ್ಲಿ ಓಪನ್ ಮಾಡಬೇಕು. ಅದಕ್ಕೆ ಯಾವುದೇ ರೀತಿಯಂಥ ಅಡ್ಡಿಪಡಿಸಬಾರ್ದು. ಮೂಲಭೂತವಾದಂತಹ ಹಕ್ಕು ಶಾಲೆಯನ್ನು ಓಪನ್ ಮಾಡುವಂಥದ್ದು. ಹಾಗಾಗಿ ಶಾಲೆಯನ್ನು ಓಪನ್ ಮಾಡಿ ಎನ್ನುವಂಥ ಆದೇಶವನ್ನು ಮಾಡಿದ್ದಾರೆ. ಆದರೆ ಬಹಳ ವಿಚಿತ್ರ ಅಂತ ಅನ್ನಿಸ್ತಾ ಇರುವಂಥದ್ದು ಅದೇ ಒಂದು ಆದೇಶ ಪ್ರತಿಯಲ್ಲಿ ಇರುವಂಥದ್ದು ಪ್ರೇಮ್, ಮೈಸೂರು ನಗರ ಪೊಲೀಸ್ ಆಯುಕ್ತರ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕೂಡ ಅಲ್ಲೊಂದು ಕೋಟ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ ಇದು ಅತಿ ಸೂಕ್ಷ್ಮವಾದಂಥ ವಿಚಾರ. ಹೀಗಾಗಿ ಯಥಾಸ್ಥಿತಿಯನ್ನು ಮೇಂಟೈನ್ ಮಾಡಿದ್ರೆ ಒಳ್ಳೆಯದು. ಅದು ನಗರದ ಕಾನೂನಿನ ಸುವ್ಯವಸ್ಥೆಯ ದೃಷ್ಟಿಯಿಂದಲೂ ಕೂಡ ಯಥಾಸ್ಥಿತಿ ಮೇಂಟೈನ್ ಮಾಡಬೇಕೆನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಆ ಅಭಿಪ್ರಾಯದ ನಡುವೆಯೂ ಕೂಡ DC ಈ ಆರ್ಡರ್ ಹೇಗೆ ಮಾಡೋದು ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದ ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಯಾಕೆಂದರೆ ನಗರದ ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದಾಗಿ ನಗರ ಪೊಲೀಸ್ ಆಯುಕ್ತರ ಅಭಿಪ್ರಾಯ ಬಹಳ ಮುಖ್ಯ ಆಗಿರುತ್ತೆ. ಅವರೇ ಯಥಾಸ್ಥಿತಿ ಇರಬೇಕು ಅನ್ನುವಂಥ ಅಭಿಪ್ರಾಯ ಇದ್ರೂ ಕೂಡ ಬೇರೆ ಬೇರೆ ಆ್ಯಕ್ಟ್ನ ಆಧಾರದಲ್ಲಿ DC ಅವರು ಈ ಆದೇಶವನ್ನು ಮಾಡಿದ್ದಾರೆ. ಈಗ ಹಿಂದೂಪರ ಸಂಘಟನೆಗಳ ಮುಂದಿನ ನಿರ್ಧಾರ ಏನು ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ ಪ್ರೇಮ್. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಕೋರ್ಟ್ ಆದೇಶದಂತೆ ಮದರಸದ ವಿವಾದವನ್ನು ಇತ್ಯರ್ಥಗೊಳಿಸಿದ್ದಾರೆ ಮೈಸೂರಿನ DC. ವಿವಾದಿತ ಸ್ಥಳಕ್ಕೆ ತೆರೆಯದಂತೆ ಮನವಿಯನ್ನು ಮಾಡಿದ್ರು ಸ್ಥಳೀಯ ಹಿಂದೂ ಮುಖಂಡರು. ವಿವಾದಿತ ಸ್ಥಳದ ಕಾರಣಕ್ಕೆ 2015ರಲ್ಲಿ ಹಿಂದೂ ಕಾರ್ಯಕರ್ತ ರಾಜು ಹತ್ಯೆ ಆಗಿತ್ತು. ಈ ರಾಜು ಹತ್ಯೆ ಮಾಡಿದ್ದು ನಿಷೇಧಿತ PFI ಸಂಘಟನೆ ಕಾರ್ಯಕರ್ತರು ಇವತ್ತು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಮೇಲೆ ಆರೋಪ ಇದೆ. ಕ್ಲೀನ್ ಚಿಟ್ ಸಿಕ್ಕಿಲ್ಲ ಅವ್ರಿಗೆ. ಸೂಕ್ಷ್ಮ ಪ್ರದೇಶ ಇದು. ಇಷ್ಟಾದರೂ ಈ ನಿರ್ಧಾರದ ಔಚಿತ್ಯ ಏನಿತ್ತು ಅನ್ನೋದು ಪ್ರಶ್ನೆ ಆಗುತ್ತೆ. ಯಾಕಂದರೆ ಈಗಷ್ಟೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, ಕಮಿಷನರ್ ಮಾತ್ರ ಇದನ್ನು ಕೋಟ್ ಮಾಡಿಲ್ಲ, ಅಲ್ಲಿರುವಂತಹ ಜನ ಕೂಡ ಇದು ಸೂಕ್ಷ್ಮ ಪ್ರದೇಶ ಅಂತ ಹೇಳ್ತಿದ್ದಾರೆ. ಸೊ ಹ್ಯಾಂಡಲ್ ಮಾಡುವಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಉಳಿಸಿದ್ರ DC ಅನ್ನೋದು ಪ್ರಶ್ನೆ.